ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಲಕ್ಷ್ಮಣ ಸವದಿಯವರಿಗೆ ಈಗಾಗಲೇ ಹಳೆಯ ವಿಷಯ. ಯಾಕೆಂದರೆ ಸರ್ಕಾರಿ ಸಚಿವರು ಇವತ್ತು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಏನೋ ಹೊರಗಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೂ ಒಬ್ಬ ಸಚಿವರು ಅಂದರೆ ಅದರ ಬೆಲೆ ನೆಲೆನ ಬೇರೆ ಆಗ್ತದೆ. ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಅಭ್ಯಾಸ ಮಾಡಿದಂಥವರಾಗಿದ್ದಾರೆ ನಮ್ಮ ಲಕ್ಷ್ಮಣ ಸವದಿಯವರು. ಹೀಗಾಗಿ ಲಕ್ಷ್ಮಣ ಸವದಿಯವರನ್ನು ನಿಧಾನಕ್ಕೆ ಮತ್ತು ಈಗಾಗಲೇ ಸ್ಪಷ್ಟದಂಥ ವಿಷಯ, ನಮ್ಮ ಸತೀಶ್ ಜಾರಕಿಹೊಳಿ ಅವರು CM ಪೋಸ್ಟ್ಗೆ ಪ್ರಯತ್ನ ಮಾಡಿದ್ರಿಂದ ಈಗಾದರೂ ಅವ್ರ ಆಶಯದ ತಪ್ಪಂತಲ್ಲ. ಕೊನೆಗೆ ಈ ಸಲ ಡೆಪ್ಯೂಟಿ CM ಆದರೂ ಆಗ್ಬೋದು ಏನೋ ಚರ್ಚೆ ಆಗಿತ್ತು ಅನ್ನೋ ಮಾತು ಮಾತಾಡಿದರು. ಅದು ಇವತ್ತಿಗೂ ಆಗ್ತಾಯಿಲ್ಲ, ಆಗುವ ಸಾಧ್ಯತೆಗಳಿಲ್ಲ. ಯಾಕೆಂದರೆ ಒಂದು ಮಾತನ್ನು ಅವ್ರು ಗಮನಿಸಬೇಕು, ಯಾವುದೇ ಆಲದ ಮರ ತನ್ನ ಕೆಳಗೆ ಇನ್ನೊಂದು ಆಲದ ಮರವನ್ನು ಬೆಳೆಸುವುದಿಲ್ಲ ಅನ್ನೋದು ಒಂದು ಯೂನಿವರ್ಸಲ್ ಟ್ರುತ್. ಆ ದಿಸೆಯಲ್ಲಿ DKಶಿ ಅವರಿಗೆ ದೊಡ್ಡ ಹೆಡ್ಯಾಕ್ ಆಗಿದ್ದು ಯಾರಪ್ಪ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಅವರು ಸಿದ್ದರಾಮಯ್ಯ ಹಿಡ್ಕೊಂಡು ಏಕಾಏಕಿ CM ಪೋಸ್ಟ್ ತನ ಹೋಗಿ ನಿಲ್ಲುವಷ್ಟು ಮಟ್ಟಿಗೆ ಬೆಳೆದ್ಬಿಟ್ರು. ಯಾಕಂದ್ರೆ ಸೀನಿಯರಲ್ಲೇ ಪರಮೇಶ್ವರ್ ಅವರು ಇದ್ದಾರೆ, HC ಮಹದೇವಪ್ಪನವರು ಇದ್ದಾರೆ. ಇವರೆಲ್ಲ ಸೀನಿಯರ್ಸ್ ಧ್ಯಾನ್ ನಮ್ಮ ಸತೀಶ್ ಅವ್ರಿಗಿಂತರು. ಹೀಗಾಗಿ ಇನ್ನೂ ಅನೇಕರಲ್ಲಿ ಲೀಡರ್ ಇದ್ದರು. ಸಿದ್ದರಾಮಯ್ಯರು ಸಹಿತ ಅಥವಾ ಅವ್ರ ಮಗ ಯತೀಂದ್ರ ಅವರು ನೇರವಾಗಿ ಹೇಳಿಬಿಟ್ರು, ನಮ್ಮ ತಂದೆಯವರ ಸೈದ್ಧಾಂತಿಕ ಫಾಲೋವರ್ಸು ನಮ್ಮ ಸತೀಶ್ ಅವರು ಅಂತೇಳಿ ರಾಯಭಾಗದಲ್ಲಿ. ಹೀಗಾಗಿ DKಶಿ ಅವ್ರಿಗೆ ಕುಂತ್ರ ನಿಂತ್ರ ಮಲಗಿದ್ರೆ ಸತೀಶ್ ಅವರು ಬಂದು ಕಣ್ಣಾಗಿ ಬರ್ತಿದ್ರು ಏನೋ, ಅದಕ್ಕೆ ಅವರು ಟಾರ್ಗೆಟ್ ಇಟ್ಟಿದ್ರು. ಆದರೆ ಇದೇ ಸಂದರ್ಭದಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಯಾವ ಪ್ರಮಾಣದಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಅವರನ್ನು ಅಥವಾ ಜಾರಕಿಹೊಳಿ ಕುಟುಂಬವನ್ನು ಎದುರಿಸಿ ನಿಲ್ಲಬೇಕಾಗಿತ್ತು, ಆ ಪ್ರಮಾಣ ನಿಲ್ಲಿಲ್ಲ ಅನ್ನುವಂಥ ಒಂದು ಸಣ್ಣ ಎಲ್ಲೋ ಅಳಕ DKಶಿ ಅವ್ರಿಗೆ ಇರ್ಬೋದು. ಯಾಕಂದರೆ ನಂತರದಲ್ಲಿ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಮತ್ತೊಂದು ಇರ್ಬೋದು, ಅಲ್ಲಲ್ಲ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡಿದ್ದನ್ನು ನಾವು ನೋಡಿದ್ವಿ. ಈ ನೆಲೆಯಲ್ಲಿ ಈ ಸಲ ಮೋಸ್ಟ್ಲಿ DKಶಿ ಅವರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ನ ಬದಿಗೆ ಸೇರಿಸಿದ್ದಾರೆ ಅಂತ ಅನ್ನಿಸ್ತದೆ. ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ರಾಜಕೀಯವಾಗಿ ಚಿಂತನೆ ಮಾಡಿದಾಗ ಅವ್ರಿಗೆ ಅತಿ ಹೆಚ್ಚು ಬೆಳಗಾವಿ ಜಿಲ್ಲೆಯಲ್ಲಿ ವಿಶ್ವಾಸ ಇದ್ದಿದ್ದೇನಪ್ಪ ಅಂತಂದ್ರೆ ಈ ನಮ್ಮ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಲಕ್ಷ್ಮಣ ಸವದಿಯವ್ರ ಮೇಲೆ. ಯಾಕಪ್ಪ ಅಂತಂದ್ರೆ ಲಕ್ಷ್ಮಣ ಸವದಿಯವರು ಒಂದು ನಿಲುವಿಗೆ ಬಂದಿದ್ದಂಥವರು, ಜೊತೆಗೆ ರಾಜಕೀಯವಾಗಿ ಸಮೀಪ ಬಂದವರು, ಮತ್ತು DKಶಿ ಅವರ ಜೊತೆಗೆ ಸಿದ್ದರಾಮಯ್ಯ ಮಾತನ್ನು ಕೇಳಿಕೊಂಡು BJP ಬಿಟ್ಟು ಕಾಂಗ್ರೆಸ್ಗೆ ಬಂದರು. ಜೊತೆಗೆ ಹಿಂದೆ ಉಪ ಮುಖ್ಯಮಂತ್ರಿ ಆಗಿದ್ದರು, ಬುದ್ಧಿವಂತರು ಹೌದು. ಹೀಗಾಗಿ ಇವ್ರ ಮೇಲೆ ಹೆಚ್ಚು ವಿಶ್ವಾಸ. ಅದಕ್ಕಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರು. ಮತ್ತು ಪಟ್ಟಣವರು ಸಹಿತ ಎಷ್ಟು ಪ್ರಮಾಣದಲ್ಲೇ ಈ ಸತೀಶ್ ಅವರು ಇದರಾಗಿ ನಿಲ್ತಾರೆ ಅನ್ನೋದು ಸಂಶಯನೂ ಇತ್ತು DKಶಿ ಅವ್ರಿಗೆ. ಯಾಕಂದರೆ